ನಮ್ಮ ಕಷ್ಟವನ್ನು ನಾವು ಜನರಿಗೆ ಹೇಳೋದು ತಪ್ಪಾಗ್ತದೆ. ಸರ್, ಅಧಿಕಾರಿಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಅಥವಾ ಸಮಸ್ಯೆಗಳನ್ನು ಹೇಳೋದೇ ಇಲ್ಲ. ಅಲ್ಲ, ಅಧಿಕಾರಿಗಳು ತೋರಿಸ್ತಾ ಇಲ್ಲ ರೀ. ಅಧಿಕಾರಿಗಳಿಗೆ ಏನಾಗಿದೆ, ಇಲ್ಲಿ ಬಂದಾಗ ನಾವು ಒಂದು ಮೀಟಿಂಗ್ ಮಾಡ್ತೇವೆ, ಮೀಟಿಂಗ್ನಲ್ಲಿ ಹಾಂ ಹ್ಞೂ ಅಷ್ಟು ಹೇಳಿದ್ಮೇಲೆ ಆಗೋದಿಲ್ಲ. ಅದ್ರ ಹಿಂದೆ ಪ್ರೊಸೀಡಿಂಗ್ಸ್ ಆಗಿ ಅದರಿಂದ ಫಾಲೋಅಪ್ ಆದರೆ ಮಾತ್ರ ಕೆಲಸ ಆಗೋದಿಲ್ಲ. ಫಾಲೋಅಪ್ ಇಲ್ಲದ ಕೆಲಸ ಹೆಂಗಾಗ್ತದೆ ನೀವೇ ಹೇಳಿಲ್ಲ. ಫಾಲೋಅಪ್ ಇಲ್ಲದ ಕೆಲಸ ಆಗೋದಿಲ್ಲ. ಸರ್, ಈಗ ಮೆಡಿಸಿನ್ ಪ್ರಾಬ್ಲಮ್ ಎಲ್ಲೆಲ್ಲಿ ಅನುಭವಿಸಿದೆ ಸರ್? ಎಲ್ಲೆಲ್ಲಿ ಮೆಡಿಸಿನ್ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ? ನನಗೊಂದು 2-3 ಕಡೆ ಹೋದಾಗ ಹೇಳಿದರು ಮೆಡಿಸಿನ್ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತ ಹೇಳ್ಕೊಂಡು. ಇವತ್ತು ನೀವು ಹೊರಗಡೆ ಹೋಗ್ಬೇಕಾದ್ರೆ ಕೇಳಿ, ಈಗಲೇ ಕೇಳಿ ದಿಗಂಬರ್ ಶೆಟ್ಟಿಗೆ ಫೋನ್ ಮಾಡಿ ಕೇಳಿ, ಯಾರಿಗಾದ್ರೂ ಬೇಕಾದರೆ ಅವರು ಅಲ್ಲಿ ಯಾರೋ ಜನರಿಗೆ ಕೇಳಿ. ಇವ್ರು ಹೇಳ್ತಾರೆ ಮೆಡಿಸಿನ್ ಫುಲ್ ಇದೆ ಅಂತ ಹೇಳ್ತಾರೆ. ನಾವೇನು ಹೆಂಗೆ ಹೇಳಿ? ನಮ್ಮ ಸರ್ಕಾರದ ನಾವು ವಿರುದ್ಧ ಮಾತಾಡ್ದಂಗೆ ಆಗ್ತದೆ. ಆದರೆ ಸರ್ಕಾರ 100% ಪ್ರೊವಿಷನ್ ಕೊಡುತ್ತದೆ. ಆದರೆ ಆ ಪ್ರೊವಿಷನ್ ಕೊಡಬೇಕಾದ್ರೆ ನಾವು ನಮ್ಮ ಡಿಮಾಂಡನ್ನು ಹಾಕಬೇಕು. ಇವತ್ತು KEB ಅವ್ರದ್ದು ನಾವು ಎಷ್ಟು ಸಲ ಆಯಿತು, ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು KDPಯಲ್ಲಿ ನಾನು ಸೇಮ್ ಮಾತಾಡ್ತಾ ಇದ್ದೇನೆ. ಅಲ್ಲಿ ಸಮುದ್ರ ವಂಚೆಯಿಂದ ವಾಯರ್ ಚೇಂಜ್ ಮಾಡಿ ಅದು 20 ವರ್ಷ ಅವರು ಹೇಳ್ತಾರೆ ಲೈಫ್ ಅಂತ ಹೇಳ್ಕೊಂಡು. ಎಷ್ಟು ವರ್ಷ ಆಯಿತು ಹಾಕಮ್ಮ ಅಂತ ಕೇಳಿದ್ರೆ 28-30 ವರ್ಷ ಆಯಿತು ಅಂತ ಹೇಳ್ತಾರೆ. ಮತ್ತು ನಾವು ಅದರ ಬಗ್ಗೆ ಮತ್ತೆ ಏನಾದರೂ ಕೇಳೋ ಪ್ರಶ್ನೆ ಉಂಟಾ? ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅವರು ಯಾರು ಬಂದಿದ್ದವರೇ ಹೇಳ್ತಾರೆ 20 ವರ್ಷ ಲೈಫ್ ಅಂತ ಹೇಳ್ತಾರೆ. 28 ವರ್ಷ ಮೇಲೆ ಆಗಿದೆ ಅಂತಾರೆ. ಆಮೇಲೆ ನಾವು ಚೇಂಜ್ ಮಾಡ್ತಿದ್ರೆ ನಾವು ವಿದ್ಯುತ್ ಕೊಡೋದು ಎಷ್ಟು ನಮ್ಮ ಸರ್ಕಾರಕ್ಕೆ? ಕರ್ನಾಟಕದಲ್ಲಿ ನಮ್ಮ ಕಾರವಾರ 35% ಮೇಲೆ ನಾವು ಇಲ್ಲಿ ವಿದ್ಯುತ್ ಕೊಡ್ತೇವೆ. ಇಲ್ಲಿ ಕಾಳಿ ನದಿ ಅಂತ ಹೇಳ್ತಾರೆ, ಸ್ಯಾಂಡ್ ತೆಗಿಲಿಕ್ಕೆ ಕೊಡೋದಿಲ್ಲ. ಇಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಆಗ್ತಾಯಿಲ್ಲ. ಕಾಳಿ ನದಿನ ಅದು? ಕಾಳಿ ನದಿ ಅಲ್ಲ. ನಾನು ಇವತ್ತು ನಿಮ್ಗೆ ಹೇಳ್ತೇನೆ, ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಕೈ ಮುಗಿದು ಹೇಳ್ತೇನೆ, ಕಾಳಿ ರಿವರ್ ಅಲ್ಲ. ಕಾಳಿ ಈಗ ಕಟ್ಟಿ ಹಾಕಿದಂಥ ರಿವರ್ ಇದು. 5 ಕಡೆಗೆ ಏನಿದೆ ವಿದ್ಯುತ್ ಜಲಾಶಯಗಳಿದ್ದಾವೆ. ತಮ್ಮಿಂದ ಅದು ಜಾಗ್ರತೆ ಬರಲಿ, ನಿಮ್ಮ ಕೈ ಕಾಲು ಹಿಡಿದು ನಾನು ಕೇಳ್ತೇನೆ. ಇಲ್ಲಿ CRZ ಅಂತಾರೆ. ಕಾಳಿ ರಿವರಿಗೆ CRZ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಕಾಳಿ ರಿವರ್ ಜನ್ಮ ತಗೊಂಡಿದ್ದೆ ಪಾಂಡ್ರಿ ನದಿಯಿಂದ. ಆ ಪಾಂಡ್ರಿ ನದಿ ಜೋಯಿಡಾದಲ್ಲಿದೆ. ಅಲ್ಲಿಂದ ಹರಿದು ಕಾಳಿ ಸಂಗಮ ಆಗ್ತಿದೆ. ಆದರೆ ಇವತ್ತು ಸಂಗಮನೂ ಇಲ್ಲ, ಎಂಥದೂ ಇಲ್ಲ, ನಿರ್ಗಮನ ಇಲ್ಲ, ಆಗಮನ ಇಲ್ಲ. ಯಾವಾಗ ಕರೆಂಟ್ ಉತ್ಪತ್ತಿ ಆಗ್ತದಲ್ಲ ಆವಾಗ ಮಾತ್ರ ಕೆಲಸ ಎಲೆಕ್ಟ್ರಿಸಿಟಿ 5 ಕಡೆಗೆ ಉತ್ಪನ್ನ ಮಾಡ್ತದೆ. ಎಲ್ಲೆಲ್ಲಿ? ನಮ್ಮ ಕುಂಬಾರವಾಡ, ಸುಪ್ಪ, ಆಮೇಲೆ ಬೊಮ್ಮಸಂದ್ರ, ಆಮೇಲೆ ಬೊಮ್ಮನಹಳ್ಳಿ, ಕೊಡಸಹಳ್ಳಿ, ತಟ್ಟಿಹಳ್ಳ, ಆಮೇಲೆ ಇದು ಕದ್ರ. ಈ 5 ಕಡೆ ನೀರು ಬಿಟ್ಟು ಅದರೊಳಗೂ ಮತ್ತೊಂದು ಪ್ರಾಬ್ಲಮ್ಮು. 18.5 ಮೀಟರ್ ಇಲ್ಲಿ ನಾವು ಮೇಂಟೈನ್ ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮ ಅಗ್ರಿಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಒಟ್ಟಿಗಿದೆ. ಯಾವುದಕ್ಕೆ? ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಬಗ್ಗೆ, ಅಂದರೆ ಯಾವುದು ನಮ್ಮ ಕೈಗಾ ಅಣುಸ್ಥಾವರದ ಬಗ್ಗೆ. ಅದನ್ನು ಬಿಟ್ಟ ಮೇಲೆ ಮತ್ತೆಂಥದ್ದು ಇರೋದು ಈಗ? ಇವತ್ತು ಆ ಹೈ ಟೈಡ್ ವಾಟರ್ ಉಂಟಲ್ಲ, ಮೊದಲೇ ಕನಸಗಿರಿ ತನಕ ಮೇಲೆ ಬರೋದಿಲ್ಲ ಆಗಿತ್ತು. ಹೈ ಟೈಡ್ ವಾಟರ್ ಈಗ ಎಲ್ಲಿ ಹೋಗ್ತದೆ? ಕೆರೆಗೋಡಿ ತನಕ ಹೋಗ್ತದೆ. ನೀರು ಎಲ್ಲರಿಗೂ ಕುಡಿಯೋ ನೀರು ನಾವು ಉಪ್ಪು ನೀರು ಕೊಡ್ತಾಯಿದ್ದೇವೆ. ನನಗದು ಸೇರಲ್ಲ. ನಾವು ಜನರಿಗೆ ಉಪ್ಪು ನೀರು ಕುಡಿಸಬಾರ್ದು. ಹೆಂಗೆ ಕುಡಿಸ್ತೀರಿ? ಅದಕ್ಕೆ ನಾವು ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ ಮಾಡಿ ಕಾಳಿ ರಿವರ್ ಒಳಗಿಂದ ನಾವು ಇದನ್ನು ಮಾಡಲಿಕ್ಕೆ ಹೇಳಿದ್ದೇವೆ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಕ್ಯಾನ್ಸರ್ ಆಗಿದ್ದಾರೆ? ಎಷ್ಟು ಜನರಿಗೆ ಕ್ಯಾನ್ಸರ್ ಆಗಿದೆ? ಯಾರು ಅದನ್ನು ನೋಡ್ತಾ ಇಲ್ಲ. ಸರ್, ಈಗ